ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ಜನ ನೋಡಿ ಈ ಮನೆಯ ಡೀಪಾಗಿ ತೋರಿಸಿ ಅಂತ ಹೇಳಿದರೆ, ಹಾಗಾಗಿ ನಾನು ವಿಡಿಯೋ ಮಾಡಿ ಕಳ್ಸೋಕ್ಕೆ ಹೇಳಿದ್ದೆ, ಕಳಿಸಿದ್ದಾರೆ ನೋಡಿ. ಇದು ಬಂದು ಇಲ್ಲಿ ಮನೆ ಪಕ್ಕದಲ್ಲಿ ಬಿಟ್ಟಿರುವಂಥದ್ದು ಬಂದು 3 ಅಡಿ ಜಾಗವನ್ನು ಬಿಟ್ಟಿದ್ದಾರೆ. ಮನೆ ಸುತ್ತಲೂ ಅಷ್ಟೇ ಸೇಫ್ಟಿ ಗ್ರಿಲ್ಲನ್ನು ಹಾಕಿದ್ದಾರೆ. ಯಾರೂ ಕೂಡ ಒಳಗಡೆಗೆ ಬರೋ ಹಾಗೆ ಇಲ್ಲ, ಯಾಕಂದರೆ ಇವ್ರ ಪರ್ಮಿಷನ್ ಇಲ್ಲದ್ರೆ ಆ ಥರ ಫುಲ್ಲು ಮನೆಗೆಲ್ಲ ಸೇಫ್ಟಿ ಅನ್ನೋವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಫಾಸ್ಟಾಗಿ ವಿಡಿಯೋನ ಕಳಿಸಿದ್ದಾರೆ. ಹಾಗಾಗಿ ನೀವು ಮತ್ತೆ ಈ ವಿಡಿಯೋನ ನೋಡಿ, ಆವಾಗ ನಿಮಗೆ ಇದು ದೇವ್ರ ಮನೆ. ಈ ಮನೆಗೆ ಬಂದುಬಿಟ್ಟು ಹಾಲು, ಬೆಡ್ರೂಮ್, ಕಿಚನ್ ಇದೆ, ಆದರೆ ಸ್ವಲ್ಪ ದೊಡ್ಡದಾಗಿದೆ. ನಾನು ಮೆಜರ್ಮೆಂಟ್ ಕೂಡ ನಿಮಗೆ ಎಷ್ಟೆಷ್ಟು ಅಳತೆನಲ್ಲಿದೆ ಅಂಥೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಅವರು ಟೈಲರಿಂಗ್ ಕೆಲಸವನ್ನು ಮಾಡ್ತಾರೆ. ಸ್ವಲ್ಪ ಜನಕ್ಕೆ ಮನೆಯಲ್ಲಿ ಟೈಲರಿಂಗಿಂದ ಮಾಡೋದ್ರಿಂದ ಅವ್ರಿಗೆ ಅಕ್ಕಪಕ್ಕದಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಒಂದು ಕ್ಲಿಪ್ಪಿಂಗನ್ನು ಅವರು ಹಾಕಿದ್ದಾರೆ. ಬಟ್ಟೆ ತೊಳೆಯೋದಕ್ಕಾಗಿರ್ಬೋದು ಎಲ್ಲ ಔಟ್ಸೈಡ್ ಅವರು ಸೆಟ್ಟಿಂಗನ್ನು ಮಾಡ್ಕೊಂಡಿದ್ದಾರೆ. ಮಕ್ಕಳ ಆಟ ಆಡೋದಕ್ಕೂ ಕೂಡ ಅವರು ಮನೆ ಮುಂದೆ ಪ್ಲೇಸನ್ನು ಬಿಟ್ಕೊಂಡಿದ್ದಾರೆ. ಅವರು ಇದ್ದು ಕೂಡ ಒಂದು 3,000-4,000 ರೂಪಾಯಿ ಬಾಡಿಗೆ ಬರಬಹುದು ಅವ್ರು ಕೊಟ್ಟಿರೋದು. ಇವಾಗ ಹೊಸದಾಗಿ ಯಾರು ಇವಾಗ ಮನೆ ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗಂದ್ರೆ ಒಂದು 5,000-6,000 ಆಗುತ್ತೆ. ಮನೆಯ ಓವರಾಲ್ ಲುಕ್ ಯಾವ ರೀತಿ ಇದೆ ಅಂಥೇಳಿ ನಾನು ಅದನ್ನು ಕೂಡ ನಿಮಗೆ ಕ್ಲಿಪ್ಪಿಂಗನ್ನು ಹಾಕಿರ್ತೀನಿ. ಈ ರೀತಿಯಾಗಿ ಮನೆ ಅನ್ನೋವಂಥದ್ದು ಬರುತ್ತೆ. ಏನೇನಿದೆ, ಎಷ್ಟೆಷ್ಟು ಮೆಜರ್ಮೆಂಟ್ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಈ ಮನೆಯ ಒಂದು ಪ್ರೈಸ್ ತುಂಬ ಜನ ಕೇಳ್ತಾ ಇದ್ದರೆ, ಈ ಮನೆಯ ಒಂದು ಪ್ರೈಸ್ ಬಂದು 45 ಲಕ್ಷ. ಈ ಮನೆಯ ಪ್ರೈಸ್ ಬಂದು 45 ಲಕ್ಷ. ಇದರ ಮೆಜರ್ಮೆಂಟ್ ಬಂದು 920 ಇರೋವಂಥದ್ದು. ಇದು ಸ್ಕ್ವೇರ್ ಫೀಟ್ ಬಂದು 920 ಇದೆ. ಉದ್ದ ಬಂದುಬಿಟ್ಟು 40 ಅಡಿ ಇದೆ ಅಂತೆ. ಅಗಲ ಬಂದುಬಿಟ್ಟು 33 ಅಡಿ ಇದೆ ಅಂತ ಅವರು ಹೇಳಿದ್ದಾರೆ. ನಿಮಗೆ ಪೇಪರ್ಸಲ್ಲಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು. ಪೇಪರ್ಸ್ ಕೂಡ ಅವರು ಕೊಟ್ಟಿರ್ತಾರಲ್ವ, ನನಗೆ ಹೇಳಿರೋ ರೀತಿ ಈ ರೀತಿಯಾಗಿ ಅವರು ಹೇಳಿದ್ದಾರೆ. ಒಟ್ಟು 920 ಇದೆ ಅಂತೆ. ಅದು ಉದ್ದಕ್ಕೆ ಎಷ್ಟು ಬರುತ್ತೆ, ಅಗಲಕ್ಕೆ ಎಷ್ಟು ಬರುತ್ತೆ ನನಗಷ್ಟು ಕ್ಲಾರಿಟಿಯಾಗಿ ಗೊತ್ತಾಗಿಲ್ಲ. ನಾನು ಒಂದು ರ್ಯಾಂಡಮ್ ಆಗಿ ನಿಮಗೆ ಹೇಳಿದ್ದೀನಿ. ಆದರೆ ಉದ್ದಕ್ಕೆ ಮಾತ್ರ 40 ಅಡಿ ಇರೋವಂಥದ್ದು. ಮೇಲೆ ಬಂದು ಒಂದು 10x20 ಇದೆ ಅನ್ನೋ ಥರ ಅವರು ರೂಮನ್ನು ಕಟ್ಕೊಂಡಿದ್ದಾರೆ. ಒಂದು ರೂಮು ಒಂದು ಬಾತ್ರೂಮ್ ಇದೆ. ಆ ರೀತಿ ಬ್ಯಾಚುಲರ್ಸು ಇಲ್ಲ ಯಾರನ್ನ ನೆಂಟರು ಇಷ್ಟು ಬಂದರೆ ಅವರು ಆ ಥರ ಆಗಿ ಮಾಡಿದ್ದಾರೆ. ಮನೆ ಮುಂದೆ ಆಚೆ ಕಡೆ ಅವರು ಮೇಲೆ ಕೂಡ ಅಷ್ಟೇ ಮಕ್ಕಳು ಆಟ ಆಡೋದಕ್ಕೆ, ಇವಾಗ ಆಟ ಆಡ್ತಾ ಇದ್ರಲ್ವ ಅದು ಪ್ಲೇಸನ್ನು ಹಾಗೆ ಬಿಟ್ಟಿದ್ದಾರೆ. ಮೇಲೇ ಅಷ್ಟೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಅವರು ಬಿಟ್ಟಿರೋವಂಥದ್ದು. ಇಲ್ಲಿ ನೋಡಿ, ಅವರು ಮಿಷಿನ್ನು ಟೈಲರಿಂಗು ಸಪ್ರೇಟಾಗಿ ಒಟ್ಟಿನ ಟೋಟಲಾಗಿ 3 ಬಾತ್ರೂಮ್ ಬರುತ್ತೆ ಈ ಮನೆಗೆ. ಹಾಲ್ ಮಾತ್ರ ತುಂಬ ವಿಶಾಲವಾಗಿ ಇದೆ. ಅಡುಗೆ ಮನೆಗೆ ಕೂಡ ತುಂಬ ಚೆನ್ನಾಗಿ ವಿಶಾಲವಾಗಿದೆ. ಮನೆಗೆಲ್ಲ ವುಡ್ ವರ್ಕ್ ಅನ್ನೋವಂಥದ್ದು ಕಂಪ್ಲೀಟಾಗಿ ಆಗಿದೆ. ದೇವ್ರ ಮನೆ ಸಪ್ರೇಟಾಗಿದೆ. ಬೆಡ್ರೂಮ್ ಬಂದುಬಿಟ್ಟು 10x20 ಇದೆಯಂತೆ. ಇದು ತ್ರಿಬಲ್ ಕಾಟ್ ಮಂಚವನ್ನು ಅವರು ಹಾಕಿದ್ದಾರೆ. ಮತ್ತು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಮೇಲೆ ಎಲ್ಲ ವುಡ್ ವರ್ಕ್ ಆಗಿದೆ. ಮನೆ ಎಷ್ಟು ಚಿಕ್ಕದಾಗಿದ್ದರೂ ಕೂಡ ನೀಟಾಗಿ ಚೊಕ್ಕದಾಗಿ ಇರೋವಂಥ ಮನೆ ಅಂತಲೇ ಹೇಳಬಹುದು. ಇದು ನಿಮಗೆ ಮೇಡಳ್ಳಿ ಬಸ್ ಸ್ಟಾಪಿಂದ ಒಂದು 350 ಮೀಟರ್ಸ್ ಅಷ್ಟು ಆಗ್ಬೋದು. ವಾಕಬಲ್ ಡಿಸ್ಟೆನ್ಸು ನೀವು ತೆಗೆದುಕೊಳ್ಬಹುದು. ತುಂಬ ಚೆನ್ನಾಗಿದೆ ಅಂತೆ. ಅಲ್ಲಿ ರೆಡ್ ಮಾರ್ಕ್ ಹೇಳೋದಾದರೆ ಚರ್ಚು ಆ ಕಡೆ ಈ ಕಡೆ ಬರುತ್ತೆ ಅನ್ನೋವಂಥ ಹೇಳೋವಂಥ ಒಂದು ಮಾಹಿತಿನ ಅವರು ಕೊಟ್ಟಿರುವಂಥದ್ದು. ಚರ್ಚು ಹಿಂದೆ ಉಳಿಯುತ್ತಂತೆ, ಒಂದು 200 ಮೀಟ್ರ್ ಹಿಂದೆ ಉಳಿಯುತ್ತಂತೆ. ಮನೆ ಬಂದು ಒಂದು 300 ಮೀಟ್ರು. ಈ ಥರ ಅವರು ಕ್ಲೀನಾಗಿ ಅಡ್ರೆಸ್ಸು ಅವರು, ಯಾಕಂದರೆ ಸೋಷಿಯಲ್ ಮೀಡಿಯಾ ಅಲ್ವಾ, ಹಾಗಾಗಿ ಅವರು ಹೇಳಿದ್ದಾರೆ. ಯಾರಿಗೆ ಈ ಮನೆಯದು ನೋಡಿ 45 ಅವ್ರು ಹೇಳಿದ್ದಾರೆ. ಓನರ್ ಹತ್ರಕ್ಕೆ ಡೈರೆಕ್ಟಾಗಿ ಕೂತ್ಕೊಂಡು ಮಾತುಕತೆ ಮಾಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಗಬಹುದು. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ದೇವ್ರ ಮನೆ ಆಗಿರ್ಬೋದು, ನೀಟಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದಕ್ಕೆ ಬಂದು ಪಂಚಾಯಿತಿ ವಾಟ್ರ್ ಇದೆ. ಪಂಚಾಯಿತಿ ನೀರು ಕಲೆಕ್ಷನ್ ಕೂಡ ಇದಕ್ಕೆ ಕೊಟ್ಟಿರುವಂಥದ್ದು. ಇಲ್ಲಿ ದಿನ ಬಿಟ್ಟು ದಿನ ಪಂಚಾಯಿತಿ ನೀರು ಬರುತ್ತಂತೆ. ಈ ಖಾತಾ ಇವತ್ತೇ ನಿಮಗೆ ರಿಜಿಸ್ಟ್ರೇಷನ್ ಆಗೋವಂಥದ್ದು. ಈ ರೀತಿಯಾಗಿ ಮನೆ ಇದೆ ನೋಡಿ. ನಿಮಗೆ ಪೇಂಟ್ ಕೂಡ ಅಷ್ಟೇ ಅವರು ಇವಾಗ ರೀಸೆಂಟಾಗಿ ಪೇಂಟನ್ನೆಲ್ಲ ಮಾಡಿಸಿದ್ದಾರೆ. ಮನೆಯನ್ನು ಮಾತ್ರ ನೀಟಾಗಿ ಇಟ್ಕೊಂಡಿದ್ದಾರೆ. ಮೇಲೆ ಹತ್ತೋದಕ್ಕೂ ಅವರು ಏನಾರ ಸಪೋಸ್ ಬಾಡಿಗೆ ಕೊಟ್ಟರೆ ಇದು ಅಕ್ಕಪಕ್ಕ ಖಾಲಿ ಸೈಟ್ ಕೂಡ ಇದೆ. ಆ ಸೈಟ್ ಕೂಡ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ. ಇವಾಗೇನು ಈ ಥರ ಇದೆ. ಈ ಮನೆಯ ಒಂದು ಪಕ್ಕದಲ್ಲಿರುವಂಥ ಸೈಟು 5,500ಗೆ ಒಂದು ಸ್ಕ್ವೇರ್ ಫೀಟ್ ಅಂತ ಅವರು ಹೇಳಿರೋವಂಥದ್ದು. ಯಾರಿಗನ್ನ ಸೈಟ್ ಅಂತಂದರೆ ಸೈಟ್ ಅಂತ ಕಮೆಂಟ್ ಮಾಡಿ.
ಸೈಟ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಆ ಒಂದು ರೇಟ್ ಮಾತ್ರ 5500 ಅಂತ ಹೇಳಿದ್ದಾರೆ. ನೀವು ಓನರ್ ಹತ್ರಕ್ಕೆ ಡೈರೆಕ್ಟಾಗಿ ಹೋಗಿದರೆ ಕಮ್ಮಿ ಆಗ್ಬೋದೇನು ಅಂತ ನಮಗೆ ಗೊತ್ತಿಲ್ಲ. ನೀವು ಈ ಮನೆ ಬೇಕು ಅಂದರೆ ಮನೆ ಅಂಥೇಳಿ ನಂಬರ್ ಕೇಳಿದ್ರೆ ನಾನು ನಂಬರನ್ನು ಹಾಕ್ಕೊಡ್ತೀನಿ. ಹಾಗಾಗಿ ನೋಡಿ, ಈ ಮನೆ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಕಡಿಮೆ ಬಜೆಟಲ್ಲಿ ಇರೋವಂಥ ಮನೆ. ಅವ್ರಿಗೆ ತೋಟಗಾರಿಕೆ ಮಾಡಬೇಕು ಅಂಥೇಳಿ ಅವರು ಇಷ್ಟಪಟ್ಟಿರೋದ್ರಿಂದ ಈ ಮನೇನ ಸೇಲ್ ಮಾಡಿಬಿಟ್ಟು ಅವರು ರಿಟೈರ್ಡ್ ಪರ್ಸನ್ನು. ಹಾಗಾಗಿ ಅವರು ತಮ್ಮೂರಲ್ಲಿ ಎಲ್ರಿಗೂ ಒಂದು ಆಸೆ ಇರುತ್ತಲ್ವ, ತಮ್ಮೂರಲ್ಲಿ ಹೋಗಿ ಅವರು ಒಂದು ನಿವೃತ್ತಿಗೆ ಇದನ್ನು ಅಲ್ಲಿ ಕಳಿಬೇಕನ್ನೋ ಒಂದು ಆಸೆಯಿಂದ ಅವರು ಈ ಮನೇನ ಸೇಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಹಳೆ ವಿಡಿಯೋ ಕೊಟ್ಟಿದ್ವಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ರೆಸ್ಪಾನ್ಸ್ ಬಂದಿತ್ತಂತೆ. ಹಾಗಾಗಿ ಈ ವಿಡಿಯೋ ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ. ಇದೆ ನೋಡಿ ಸೈಟು, ಎಲ್ಲ ಕ್ಲೀನೆಲ್ಲ ಏನೂ ಮಾಡಿಲ್ಲ. ಅದು 30x40 ಸೈಟು ಅಲ್ಲಿ ಪಕ್ಕದಲ್ಲಿ ಇರೋವಂಥದ್ದು. ಇದು ನೋಡಿ ಮಕ್ಕಳೆಲ್ಲ ಆಡೋದಕ್ಕೆ ತುಂಬ ಚೆನ್ನಾಗಿದೆ. ಮೇಲೆ ಅವ್ರ ಮಕ್ಕಳಿಗೆ ಆಡೋದಕ್ಕೆ ಸೀಟನ್ನು ಹಾಕಿರೋವಂಥದ್ದು. ಅವರು ಏನನ್ನ ಕೆಲಸವನ್ನು ಮಾಡ್ಕೊಳ್ಬಹುದು. ಸೀಟ್ ಹಾಕಿ ಬಿಟ್ಟಿದ್ದಾರೆ. ಥ್ಯಾಂಕ್ ಯು.